ಕಿಡ್ನಿ ಸ್ಟೋನ್ಸ್ ಟ್ರೀಟ್ಮೆಂಟ್ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಗೊಂದಲ ಇದ್ದರೆ ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಸುನೀಲ್ ಕುಮಾರ್ ಸಜ್ಜನ್, ಚೀಫ್ ಯೂರಾಲಜಿಸ್ಟ್, ಯಶೋಧ ಆಸ್ಪತ್ರೆ, ಸೋಲಾಪುರ್ ಬೈಪಾಸ್ ರೋಡ್, ಬಿಜಾಪುರ್. ಕಿಡ್ನಿ ಸ್ಟೋನ್ಸ್ ಅದು ಯೂಶಲಿ ಸೈಜ್ ಮೇಲೆ ಡಿಪೆಂಡ್ ಇರುತ್ತೆ. ಸೈಜ್ ಯೂಶಲಿ 5 mm 6 mm ಸಣ್ಣ ಸೈಜ್ ಇದ್ರೆ ನಾವು ಅದನ್ನ ಬರೀ ನೀರಿನಲ್ಲಿ ಅಥವಾ ಇಂಜೆಕ್ಷನ್ಸ್ ಕೊಟ್ಟು, ಸಲೈನ್ ಕೊಟ್ಟು, ಆಂಟಿಬಯೋಟಿಕ್ಸ್ ಕೊಟ್ಟು, ಸ್ಟಿರಾಯ್ಡ್ಸ್ ಕೊಟ್ಟು ಅದನ್ನ ಕೆಳಗಡೆಯಿಂದ ಪಾಸ್ ಮಾಡಬಹುದು. ಬಟ್ ಅದೇ ದೊಡ್ಡ ಸೈಜ್ ಇದ್ರೆ 6 7 mm ಗಿಂತ ಮೇಲೆ ಇತ್ತು, ಅದು ಪೈಪ್ ಅಲ್ಲಿ ಬ್ಲಾಕ್ ಆದ್ರೆ ದೆನ್ ಡೆಫಿನೆಟ್ಲಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನು ಬೇಗನೆ ತೆಗೆದುಕೊಳ್ಬೇಕು. ಸೊ ಅದಕ್ಕೆ ನಾವು ಯೂಶಲಿ ಲೇಸರ್ ಫೆಸಿಲಿಟಿ ಇದ್ದಂತ ಸೆಂಟರ್ ಅಲ್ಲಿ ಇಟ್ ಈಸ್ ಬೆಟರ್. ಯಾಕಂದ್ರೆ ಲೇಸರ್ ಇಂದ ನಾವು ಬ್ಲಾಸ್ಟ್ ಮಾಡಿದ್ರೆ ಅದು ಮೇಲ್ಗಡೆ ಹೋಗೋದಿಲ್ಲ. ಯೂಶಲಿ ನಾವು ಹೊಡಿಬೇಕಾದ್ರೆ ಮೇಲ್ಗಡೆ ಬಾವು ಬಂದಿರ್ತದೆ, ಸೊ ಅದನ್ನ ಹೊಡೆದ ತಕ್ಷಣ ಮೇಲ್ಗಡೆ ಹೋಗೋದಿಲ್ಲ. ಮುಂಚೆ ಎಲ್ಲ ನಾವು ಕಿಡ್ನಿಯನ್ನು ಹೋಲ್ ಮಾಡಿ ತೆಗೆದು ಸ್ಟೋನ್ಸ್ ಅನ್ನು ತೆಗೆಯುವಂತ ಟ್ರೀಟ್ಮೆಂಟ್ ಎಲ್ಲ ಪದ್ಧತಿ ಇತ್ತು. ಬಟ್ ಈಗ ಅದೆಲ್ಲ ಇಲ್ಲ. ಈಗ ಏನಂದ್ರೆ ನಾವು ಕಿಡ್ನಿ ಯೂಶಲಿ 1-1.5 ಸೆಂಟಿಮೀಟರ್ ಸ್ಟೋನ್ಸ್ ಇದ್ರು ಸಹ ನಾವು ಕಿಡ್ನಿಯಲ್ಲಿ ನಿಮ್ಗೆ ಏನು ಹೋಲ್ ಮಾಡ್ಲಾರ್ದನೆ, ತೂತ್ ಇಲ್ಲ, ಪೈಪ್ ಇಲ್ಲ, ಏನಿಲ್ಲ ಬೇಗನೆ ಕಳಿಸುವಂತ ಟ್ರೀಟ್ಮೆಂಟ್ ನಾವು ಲೇಸರ್ ಇಂದ ಮಾಡಬಹುದು.